ವರ್ಷಗಳಿಂದಲೂ ಕೂಡ ಅಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಬಂಧುಗಳೇನಿದ್ದಾರೆ ಆ ಒಂದು ವ್ಯಾಪ್ತಿಯ ಜಾಗವನ್ನು ಇವತ್ತು ನೋಟಿಫಿಕೇಶನ್ ಮಾಡೋದ್ರ ಮುಖಾಂತರ ಆ ಜಾಗಗಳನ್ನು ಅಕ್ವೈರ್ ಮಾಡ್ಕೊಳ್ಳುವಂಥ ಕೆಲಸ ಇವತ್ತು ಆಗ್ತಾ ಇದೆ. ಹಾಗಾಗಿ ನಾವೆಲ್ಲ ಕೇಳ್ತಾ ಇರೋದು ಒಂದೇ, ಅಲ್ಲಾಗ್ತಾ ಇರ್ತಕ್ಕಂಥ ನೋಟಿಫಿಕೇಶನ್ನ ದಯಮಾಡಿ ಕೈಬಿಟ್ಟು ನಮ್ಮ ಪುರಾತನ ದರ್ಗಾ ಮತ್ತು ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ವಾಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಪ್ರದೇಶಗಳನ್ನು ನೀವು ನೋಟಿಫಿಕೇಶನ್ನ ಕೈ ಬಿಡಬೇಕು ಅಂತ ಹೇಳಿ ಮಾನ್ಯ ಶಾಸಕರಲ್ಲಿ ಆ ಸ್ಥಳೀಯ ಸಂಸ್ಥೆಯ ಪೀರಶಾವಲಿ ದರ್ಗಾದ ಮುಖಂಡರುಗಳು, ಅದೇ ರೀತಿ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನದ ಮುಖಂಡರುಗಳು ಮತ್ತು ಅಲ್ಲಿಯ ರಾಘವೇಂದ್ರ ಕಾಲೆಯ ನಿವಾಸಿಗಳು ಕೂಡ ಹೋಗಿ ಕೇಳ್ಕೊಂಡಿರ್ತಕ್ಕಂಥದ್ದು ತಮ್ಮ ಗಮನಕ್ಕೆ ತರ ಬಯಸ್ತೇನೆ. ಪುರಾತನ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಜನ ಬಂದು ಯಾವಾಗ ನಗರಸಭೆಯ ಅಧ್ಯಕ್ಷರಿಗೆ ಮನವಿಯನ್ನು ಕೊಡ್ತಾರೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಗರಸಭಾ ಅಧ್ಯಕ್ಷರು ದಿನಾಂಕ 9/4/2026 ಒಂದು ವಿಶೇಷ ಸಭೆಯನ್ನು ನಗರಸಭೆಯಲ್ಲಿ ಗೌರವಾನ್ವಿತ ಸದಸ್ಯರುಗಳನ್ನು ಒಳಗೊಂಡಂತೆ ಒಂದು ಸಭೆಯನ್ನು ಕರೆದು ಒಂದು ನಿರ್ಣಯವನ್ನು ಸರ್ವಾನುಮತದಿಂದ ಒಂದು ನಿರ್ಣಯವನ್ನು ತಗೋತಾರೆ. ಅದೇನಂತ ಹೇಳಿದ್ರೆ, ಪುರಾತನ ದೇವಾಲಯ ಮತ್ತು ಅಲ್ಲಿರ್ತಕ್ಕಂಥ ನಿವಾಸಿಗಳಿಗೆ ತೊಂದರೆ ಆಗಬಾರ್ದು, ಅದಕ್ಕೆ ನಮ್ಮ ಅಭ್ಯಂತರವಿದೆ. ಹಾಗಾಗಿ ನಗರಸಭೆ ಇವತ್ತು ನಾವು ನಿರ್ಣಯ ಮಾಡ್ತಾ ಇದ್ದೀವಿ, ಅದನ್ನು ಅಕ್ವೈರ್ ಮಾಡ್ಕೋಬಾರ್ದು, ಸರ್ಕಾರಕ್ಕೆ ಕಳಿಸ್ತೀವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ರಾಜ್ಯದ ಉಪಮುಖ್ಯಮಂತ್ರಿಗೂ ಕೂಡ ಒಂದು ನಿಯೋಗವಾಗಿ ನಾವು ಹೇಳೋಣ, ಅವ್ರ ಜೊತೆ ಮಾತಾಡೋಣ, ಇದನ್ನು ಕೈ ಬಿಡಬೇಕು ಅಂತಕ್ಕಂಥ ವಿಚಾರನೂ ಕೂಡ ಆ ಒಂದು ಸಭೆಯಲ್ಲಿ ತೀರ್ಮಾನ ತಗೊಂಡು ಸರ್ಕಾರಕ್ಕೆ ನಾವು ಇದನ್ನು ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ಅಂತಕ್ಕಂಥ ಒಂದು ರೆಜುಲೇಷನ್ ಕೂಡ, ವಿಶೇಷವಾದ ರೆಜುಲೇಷನ್ ಕೂಡ ಮಾಡಿ ಕಳಿಸಿರ್ತಕ್ಕಂಥದ್ದು. ಕಾರ್ಯದರ್ಶಿ ನೋಟಿಫಿಕೇಶನ್ ಆಗಿದೆ ಅಂತ ಗೊತ್ತಾದಕ್ಕೆ ನಮ್ಮ ಗುರುಗಳು ಅಧ್ಯಕ್ಷರು ಶಾಸಕರನ್ನು ಫೋನ್ ಮಾಡಿದಾಗ ನಾವು ನಿಮ್ಮನ್ನು ಬಂದು ಭೇಟಿ ಆಗಬೇಕು, ಅದ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದಾಗ ಶಾಸಕರು ಯಾವುದೇ ನನಗೆ ಬರಬೇಡಿ, ನಿಮ್ಮ ಜೊತೆ ಮಾತಾಡಲ್ಲ, ಏನು ಮಾಡಲ್ಲ ಅಂತ ಒಬ್ಬನಿಗೆ ಹೇಳಿದ್ದಾರೆ. ಅದಾದಮೇಲೆ ಮೊನ್ನೆ ನಾವು ಅವ್ರನ್ನ ಈ ಮಾತು ಹೇಳಿದ್ವಿ, 1-2 ಸಾರಿ ಶಾಸಕರು ಹೇಳಿದ್ರು, ದರ್ಗಾ ಅವ್ರು ಬಂದಿಲ್ಲ ಅಂತ ಈ ಮಾತು ಹೇಳಿದ್ವಿ ಅವ್ರಿಗೆ. ಸರ್ ನೀವೇ ಫೋನಲ್ಲಿ ಬರಬೇಡಿ ಅಂತ ಹೇಳಿದ್ದೀರಾ, ಹಾಗಾಗಿ ನಾವು ಬರಲಿಲ್ಲ ಅಂತ ಹೇಳಿದಾಗ, ಇಲ್ಲ ಅದು ನಮ್ಮ ಪರ್ಸ್ನಲಿ ಅಂತ ಹೇಳಿದ್ರು ಅವರು. ಗುರುಗಳು ಯಾವುದೇ ಪರ್ಸ್ನಲ್ ಇಲ್ಲ, ನಾನು ಇದೇ ವಿಷಯಕ್ಕೆ ಮಾತಾಡೋಕ್ಕೆ ನಾನು ಫೋನ್ ಮಾಡಿದ್ದೆ ಅಂತ ಹೇಳಿದರು. ಇವಾಗ ಏನಿಲ್ಲ ಸರ್, ಇವಾಗ ಏನು ಈ ನೋಟಿಫಿಕೇಶನ್ ಆಗಿದೆ, ದಯವಿಟ್ಟು ಈ ಶನಿ ಮಹಾತ್ಮ ದೇವಸ್ಥಾನ ಆಗಲಿ, ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ ಆಗಲಿ, ದರ್ಗಾ ಪೀರಶಾವಲಿ ಅವ್ರದ್ದು, ಅದಕ್ಕೆ ಲಗತ್ತಿಸ್ಕೊಂಡ ಇದ್ದಂಥ ಮಸೀದಿ ಮತ್ತು ವಾಣಿಜ್ಯ ಕಟ್ಟಡ ಹಾಗೂ ವಸತಿ ಕಟ್ಟಡಗಳನ್ನು ಯಾವುದೇ ರೀತಿಯ ಹೋಗದಿರೋ ರೀತಿಯಲ್ಲಿ ಅದನ್ನು ವಿತ್ಡ್ರಾ ಮಾಡಬೇಕು. ದಯವಿಟ್ಟು ಈ ಫೈನಲ್ ನೋಟಿಫಿಕೇಶನ್ ಇನ್ನೂ ಆಗಿಲ್ಲ ಅಂತ ತಿಳಿಸಿದ್ದಾರೆ ಅಧಿಕಾರಿಗಳು. ಫೈನಲ್ ಆಗೋಕ್ಕೆ ಮೊದಲು ಇದನ್ನು ದಯವಿಟ್ಟು ಹಿಂಪಡೆದು ಅಧಿಸೂಚನೆ ಸೂಚಿಸ್ಬೇಕಂತೇಳಿ ತಮ್ಮಲ್ಲಿ ರಿಕ್ವೆಸ್ಟು. ಏನಿಲ್ಲ ಸರ್, ಅಷ್ಟೇ. ನಾವು ಅರ್ಕೇಶ್ವರ ದೇವಸ್ಥಾನದವರು ಹಾಗೂ ಸಾಯಿಬಾಬಾ ದೇವಸ್ಥಾನದಲ್ಲಿ ಹೋಗಿ ನಾವು ನಗರಸಭೆಗೆ ಅಪ್ಲಿಕೇಶನ್ ಕೊಟ್ಟಿದ್ದೀವಿ. ಅವರು ಇದೇ ರೀತಿ ಇದೆಲ್ಲ ಬಿಟ್ಟು ಯಾವ ರೀತಿ ನೀವು ಮುಂದೆ ಶನಿ ಮಹಾತ್ಮ ದೇವಸ್ಥಾನದ ಆ ಕಡೆ ನೀವೇನಾದರೂ ಮಾಡ್ಕೊಳ್ಳಿ ಅಂತ ಏನವರು ಇದು ಮಾಡ್ಕೊಂಡಿದ್ದಾರೆ, ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಸರ್, ಬೇರೆದೇನಿಲ್ಲ. 800 ವರ್ಷದ್ದು ದೇವಸ್ಥಾನ, ಅದಕ್ಕೆ ಡಿನೋಟಿಫಿಕೇಶನ್ ಆಗಿ ಏನಾರ ಸ್ವಲ್ಪ ಧಕ್ಕೆ ಆದರೆ ನಮ್ಮೆಲ್ಲ ಪೀರಶಾವಲಿ ತನಕ 300 ವರ್ಷ, ಇದು 2 ಬಿಟ್ಟು ಈಗ ಡಿನೋಟಿಫಿಕೇಶನ್ ವಿಡ್ರಾ ಮಾಡಬೇಕು. ಶಾಸಕರಿಗೆ ನಾವು ಮನವಿ ಮಾಡ್ತೀವಿ, 7 ವರ್ಷದ ಅದು ನೀವು ವಿಡ್ರಾ ಮಾಡಿ ನಮಗೆ ಶಾಂತಿಯಿಂದ ಊರಿನಲ್ಲಿ ಬದುಕಕ್ಕೆ ಅವಕಾಶ ಬೇಕು. ನಾವು ಜಾಸ್ತಿ ಮಾತಾಡಲ್ಲ. ಏನಾರ ಒಂದ್ಸಲಿ ಆಫೀಸರ್ ಡಿನೋಟಿಫಿಕೇಶನ್ ಹಾಕಿ ಸರ್ವೆ ಆದಮೇಲೆ ಯಾರ ಕೈಗೂ ಇವಾಗ ನಮ್ಮ ಇವ್ರು ಹೇಳಿದ್ರು, ಅದು ಯಾರ ಕೈಗೂ ಸಾಧ್ಯ ಇಲ್ಲ. ನಾವು ಇದಕ್ಕೆ ಹೋರಾಟ ಮಾಡ್ತೀವಿ, ಬೇಕಾದರೆ DCM ಹತ್ರ, ಶಿವಕುಮಾರ್ ಹತ್ರನೂ ಹೋಗ್ತೀವಿ, CM ಹತ್ರನೂ ಹೋಗ್ತೀವಿ. ನಿಮ್ಮ ಜೊತೆಯಲ್ಲಿ ಬಂದು ಎಲ್ಲಕ್ಕೆ ತಗೊಂಡು ಜೊತೆಯಲ್ಲಿ ಹೋಗಿ ಅದು ಕ್ಯಾನ್ಸಲ್ ಮಾಡಿಕೊಡಿ ಅಂತ ಮನವಿ ಮಾಡ್ತೀವಿ. ಇನ್ನೇನಿಲ್ಲ, ನಾವೆಲ್ಲ ಎಲ್ಲ ಧರ್ಮದವರು ಈ ಶಾಂತಿಯಿಂದ ಇದ್ದೀವಿ. ದೇವಸ್ಥಾನಕ್ಕಾದರೆ ನಮಗೂ ನೋವಾಗ್ತದೆ, ಮುಸ್ಲಿಮ್ಗೆ, ದರ್ಗಾಗಾದರೆ ಅವ್ರಿಗೂ ಆಗ್ತದೆ. ಇದು ಯಾವ ಕಾರಣಕ್ಕೂ ನಾವು ಆ ಡಿನೋಟಿಫಿಕೇಶನ್ ಆಗಿ ಸರ್ವೆ ಆಗಿ ಅದು ಏನು ಇದು ಮಾಡೋಕ್ಕೆ ಕೊಡೋದಿಲ್ಲ.
ನೀವು ಅದಕ್ಕೆ ಜೊತೆಯಲ್ಲಿ ನೀವು ಇಡೀ ಶಾಂತಿಯಿಂದ ಬದುಕನ್ನು ಎಲ್ಲರಿಗೂ ಅವಕಾಶ ನಗರಸಭೆ ಅಧ್ಯಕ್ಷ ಆಗ್ಬೋದು, ಸದಸ್ಯರಾಗ್ಬೋದು, ಎಲ್ಲ ನಿಮ್ಮ ಜೊತೆಲಿ ಇರ್ತಾರೆ. ಇದಕ್ಕೆ ಕ್ಯಾನ್ಸಲ್ ಮಾಡಿ. ಕ್ಯಾನ್ಸಲ್ ಮಾಡದೆ ನೀವು ಸುಮ್ಮನೆ ಹಾಗೆ ಡಿಲೇ ಮಾಡ್ತಾಯಿದ್ರೆ 25ನೇ ತಾರೀಕು ಫೈನಲ್ ನೋಟಿಸ್ ಬಂದು ಅದಾದರೆ ಆಮೇಲೆ ಎಷ್ಟು ಕಷ್ಟ ಆಗ್ಬೋದು ಅಂತ ನಮಗೂ ಗೊತ್ತಿದೆ. ಅಷ್ಟು ಹೇಳಿ ನಾನು ಮಾತು ದೇವಸ್ಥಾನಗಳು, ದರ್ಗಾ ಮತ್ತು ನಮ್ಮ ರಾಘವೇಂದ್ರ ಕಾಲೋನಿ ಬಡ ನಿವಾಸಿಗಳ ಮನೆಗಳದ್ದು ಏನಿದೆ ಆ ಜಾಗ ಬಿಟ್ಟು ಶನ್ಮಾತ್ಮನ ದೇವಸ್ಥಾನದಿಂದ ಮುಂದಕ್ಕೆ ಹೊಸ ನೋಟಿಫಿಕೇಶನ್ ಮಾಡಿ. ಅದನ್ನು ಹೇಳಿ ನೀವು ಅದನ್ನ ಬಿಟ್ಟು ಅದನ್ನ ಬಿಡ್ತೀನಿ ಅದನ್ನ ಸುಮ್ಮನೆ ನೀವು ಅದನ್ನ ಬಿಟ್ಬಿಟ್ಟು ಮಾಡ್ತೀವಿ ಅಂತಂದ್ರೆ ಅದು ಈಗ ನೋಡಿ ಗೂಡನ್ ಮಾರ್ಕೆಟ್ ಪಕ್ಕ ಮಾರ್ಕೆಟ್ ನೋಟಿಫಿಕೇಶನ್ ಮಾಡಿದ್ರೆ ಅವಾಗ ಆ ಜಾಗ 25 ವರ್ಷ ಆಯಿತು. ಇವತ್ತು ಗಂಟೆ ಅದನ್ನ ಡಿನೋಟಿಫಿಕೇಶನ್ ಮಾಡಿಲ್ಲ. ಅಲ್ಲಿ ಮನೆ ಕಟ್ಟಕ್ಕಾಗಲ್ಲ, ಲೈಸೆನ್ಸ್ ಕೊಡಲ್ಲ, ಮಾರಾಟ ಮಾಡೋಕ್ಕಾಗಲ್ಲ, ಒಂದು ಲೋನ್ ಕೊಡಲ್ಲ, ಏನು ಕೊಡಲ್ಲ. ಅವ್ರ ಪಾಪ ಅವ್ರ ಸ್ಥಿತಿ ಹೆಂಗೆ ಅಂದರೆ ಸತ್ತ ಸವತ್ತರ ಆಗೋಯ್ತು ಆ ಜಾಗ. ಆ ಥರ ಆಗ್ತೈತಿ ಈ ಜಾಗ. ಈಗ ನೀವೇನು 25ನೇ ತಾರೀಕು ಒಳಗಡೆ ಗಡುವೈತೆ ಅಷ್ಟೊಳಗಡೆ ನೀವು ಇದನ್ನು ತಿರಸ್ಕಾರ ಮಾಡಿ, ಇವಾಗ ಏನು ಕೊಟ್ಟಿದ್ದೀರ ನೋಟಿಫಿಕೇಶನ್ ತಿರಸ್ಕಾರ ಮಾಡಿ ಹೊಸ್ದಾಗಿ ಹೊರಡಿಸಿದ್ರೆ ಮಾತ್ರ ನಾವು ಇವನ್ನೆಲ್ಲ ಉಳಿಸ್ಕೊಳ್ಳೋಕ್ಕೆ ಸಾಧ್ಯ. ಎರಡನೇದು ಅಭಿವೃದ್ಧಿ ವಿಚಾರದಲ್ಲಿ ಈಗ ಯಾರನ್ನ ಬಿಟ್ಬಿಟ್ಟು ಮೊನ್ನೆ ಯಾರೋ ಮಾಡಿದ್ರು 8 ದಿನ 8 ಟೋಟಲ್ಲಿ 8 ತಿಂಗಳು ಕೌನ್ಸರ್ ಆಗಿದ್ರು. 8 ಟೋಟಲ್ ಗೆದ್ದು 8 ತಿಂಗಳು ನಗರಸಭೆ ವಿಚಾರನೇ ಗೊತ್ತಿಲ್ಲ ಅವ್ರಿಗೆ ಏನು ಅಂತ. ಒಂದು 3 ಮೀಟಿಂಗ್ ಅಟೆಂಡ್ ಮಾಡಿರ್ಬೇಕು ಅನ್ಕೋತೀನಿ. ಅಭಿವೃದ್ಧಿ ವಿಚಾರ ಹೇಳ್ತಾರೆ. ಈಗ ಶೇಷಾದ್ರಿಯವರು ನಗರಸಭೆ ಅಧ್ಯಕ್ಷರು ಅಭಿವೃದ್ಧಿ ಏನು, ಅವರ ಹಿನ್ನೆಲೆ ಏನು ಅನ್ನೋದೇ ಅರಿವಿಲ್ಲ. ಈಗ ಅವರು ಈ ಇದ್ರ ಹತ್ರ ಎಲ್ಲಿ ಬ್ರಿಡ್ಜ್ ನೋಡಿರ್ಬೋದು, ರೈಲ್ವೆ ಬ್ರಿಡ್ಜ್, ಅದಕ್ಕೆ 10 ಗಂಟೆ ಟ್ರೈನ್ ಅಡ್ಡ ಹಾಕಿ ಹೋರಾಟ ಮಾಡಿದ್ರು. ಅದು ಅವ್ರ ಕೊಡುಗೆ. ಅವತ್ತು ಯಾರು ಅವತ್ತು ಕುಮಾರಸ್ವಾಮಿ ಅವರು ದೇವೇಗೌಡರು ಹೇಳಿದ್ರು, ಅವ್ರ ಕಡೆಯಿಂದ ಇದು ಮಾಡಿ ಬ್ರಿಡ್ಜ್ ಮಾಡಿಸಿದ್ರು. ಜಿಲ್ಲಾ ಕ್ರೀಡಾಂಗಣ ಅವ್ರ ಹೋರಾಟ ಅವತ್ತು ಅವ್ರು ಕೂತ್ಕೊಂಡು ಅದನ್ನು ಅವತ್ತು ಕುಮಾರಸ್ವಾಮಿ ಅವರೇ ಗ್ರಾಂಟ್ ಕೊಟ್ಟರು. ಅದಕ್ಕೂ ಅವರೇ ಇದು ಮಾಡಿದ್ದು. ಅವ್ರ ಹೋರಾಟ, ಊರಿನ ಬಗ್ಗೆ ಚಿಂತನೆ. ಇವತ್ತು ಏನಂದರೆ ಇವತ್ತು ಅಭಿವೃದ್ಧಿ ವಿಚಾರದಲ್ಲಿ ಶೇಷಾದ್ರಿ ಬಗ್ಗೆ ಮಾತಾಡೋಕ್ಕೆ ಯಾರಿಗೂ ಯೋಗ್ಯತೆ ಇಲ್ಲ, ಯಾರಿಗೂ ನೈತಿಕತೆ ಇಲ್ಲ. ಅವ್ರು ಯಾರೋ ಕುತ್ಕೊಂಡು ಅವ್ರು ಯಾರೋ 8 ದಿನದ ಮಟ್ಟಿಗೆ 8 ತಿಂಗಳು ಕೌನ್ಸರ್ ಆಗ್ಬಿಟ್ಟು ನಗರಸಭೆ ವಿರುದ್ಧ ನಾವು ಏನು ಮಾಡ್ತೀವಿ, ಏನು ನಗರಸಭೆ ವಿರುದ್ಧ ಮಾಡ್ರಿ, ಹೋರಾಟ ಮಾಡ್ರಿ. ಯಾರು ಬೇಡ ಅಂದವರು? ಏನು ಈ ಖಾತೆ ಕರೆಕ್ಟಾಗಿ ಕೊಡ್ತಾ ಇದ್ದೀನಿ ಅಂತ ಹೋರಾಟ ಮಾಡ್ತೀರಾ? ಇಲ್ಲ ಜನ ಬಂದ ತಕ್ಷಣ ಸ್ಪಂದಿಸ್ತಾ ಇದ್ದೀನಿ ಅಂತ ಜನಕ್ಕೆ ಯಾಕೆ ಕುರ್ಸುಗಿದ್ದಾರೆ? ನಗರಸಭೆ ವಿರುದ್ಧ ಹೋರಾಟ ಮಾಡಕ್ಕೆ ಹೋದ್ರೆ ಇವತ್ತು ನಗರಸಭೆ ಕೊಂಡಾಡ್ದವ್ರು ಜನ. ರಾಜ್ಯದಲ್ಲೇ ಇಡೀ ರಾಜ್ಯದಲ್ಲಿ ಯಾವ ನಗರಸಭೆಯೂ ಈ ರೀತಿ ಮಾಡಿಲ್ಲ. ಆ ಮಟ್ಟಕ್ಕೆ ಇವತ್ತು ನಗರಸಭೆಯನ್ನು ನಡೆಸ್ಕೊಂಡು ಹೋಗ್ತಾರೆ. ಎಲ್ಲ ನಗರಸಭಾ ಸದಸ್ಯರು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, BJP, ಪ್ರತಿಯೊಂದು ಎಲ್ಲ ನಗರಸಭಾ ಸದಸ್ಯರು ಒಟ್ಟಿಗೆ ತಗೊಂಡು ಹೋಗ್ತಾರೆ. ಎಲ್ಲ ಇದ್ದಾರೆ ಇಲ್ಲಿ, ಎಲ್ಲ ಪಾರ್ಟಿಯವರು ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗ್ತಾವ್ರೆ. ಆ ರೀತಿ ಮಾಡೋ ವ್ಯಕ್ತಿಗೆ ಯಾರೋ ಒಬ್ಬ ಕುತ್ಕೊಬಿಟ್ಟು ದಬ್ಕಿ ಏನು ಇದಾಗೆ ನಿಮ್ಮ ವಿರುದ್ಧ ನಾವು ನಗರಸಭೆ ವಿರುದ್ಧ ಏನು ಮಾಡ್ರಿ, ನಾಳೆನೇ ಮಾಡ್ರಿ, ಏನು ಮಾಡ್ತೀರಿ ನೋಡೋಣ ಹೋರಾಟನ? ಯಾವ ಹೋರಾಟ ಮಾಡ್ತೀರಿ? ನಿಮ್ಮ ಬಗ್ಗೆ ನಮ್ಗೆ ಗೊತ್ತಿರೋ 10 ಗಂಟೆ ರಾತ್ರಿ ಬಂದು ಇದೇ ಶಶಿಯಣ್ಣನ ಮನೇಲಿ ಕುತ್ಕೊಂಡು ಇದ್ಯಾವುದೋ ಏನೋ ಒಂದು ಎಲ್ಲಲ್ಲ ದೇವರಾಜಸ್ವ ಜಯಂತಿಲಿ ನಿನ್ನ ಮಾತಾಡ್ತಿಲ್ಲ MLA ನನಗೆ ಹಂಗಂದ್ರು ಹಿಂಗಂದ್ರು ಅಂತ ಬಂದು 10 ಗಂಟೆ ರಾತ್ರಿ ಕಂಪ್ಲೇಂಟ್ ಹೇಳ್ತಿದ್ದೆ. ನನ್ನ ಎದುರುಗಡೆ ಹೇಳಿದ್ಯಾ, ಬಾ ಇದೇ ದೇವಸ್ಥಾನದಲ್ಲಿ ಪ್ರಮಾಣ ಮಾಡಿ ನೋಡೋಣ, ನಿನ್ನ ಮಕ್ಕಳು ಹಿಡ್ಕೊಂಡು ಪ್ರಮಾಣ ಮಾಡು, ನೀನು MLA ಮೇಲೆ ಹೇಳಿಲ್ಲ ಚಾಡಿ ಇದನ್ನ ಅಂತ ಬಂದು ಇಷ್ಟು ಉದ್ದ ಕಂಪ್ಲೇಂಟ್ ಹೇಳಿದೆ. ಆಮೇಲೆ ನಿನ್ನ JDS ಅಲ್ಲಿ ಇದ್ದಾಗ ಕುಮಾರಣ್ಣ ನಮಗೆ ಸೊಪ್ಪಾಕಲ್ಲ, ಶೇಷಾದ್ರಿ ಅವ್ರು ಸುಮ್ಮನಿದ್ರಾಗಲ್ಲ, ಶೇಷಾದ್ರಿ ಅವ್ರು ಏನಾದರೂ ಹುಡುಗಿದ್ರೆ ಪ್ರೆಸ್ ಮೀಟ್ ಮಾಡಿದ್ರು ಕುಮಾರಣ್ಣ ನಮ್ಗೆ ಸೊಪ್ಪಾಕ್ತಾರೆ, ನಿಮ್ಮ ಅಧ್ಯಕ್ಷರು ಮಾತಾಡ್ಬೇಕ್ರಿ ನಾಯಕರಿ ಅಂತ ನನ್ನ ಹತ್ರ ಹೇಳಿದ್ದಿ. ಇಲ್ಲ ಅಂತ ಹೇಳು ನೋಡೋಣ, ಬಾ ಯಾವ್ದಾರ ದೇವಸ್ಥಾನ ನಾನು ಪ್ರಮಾಣ ಮಾಡ್ತೀನಿ, ನೀನು ಪ್ರಮಾಣ ಮಾಡು. ಇವತ್ತು ನೈತಿಕತೆ ಹೇಳ್ತಿಯಲ್ಲ, ಅಧಿಕಾರ ಕೊಡ್ಲಿ ಅಂತ ಹೋಗ್ಬಿಟ್ಟು ನೀನು ಏನು ನಮ್ಮ ಧಮ್ಕಿಯಾಕ ಏನು ಹೇಳಕ್ ಗೊತ್ತಿಲ್ಲ ನೀನು. ಇದಕ್ಕೆಲ್ಲ ನಾವು ಎದುರಲ್ಲ, ಇದಕ್ಕೆಲ್ಲ ನಾವು ಬಗ್ಗಲ್ಲ. ಅದೇನು ಹೋರಾಟ ಮಾಡ್ತೀಯ ಮಾಡು. ದಯಮಾಡಿ ಶಾಸಕರಲ್ಲಿ ಒಂದು ಮನವಿ, ದಯಮಾಡಿ ಶಾಸಕರೇ, ಇವತ್ತೇನು ನೀವು ಈ ನೋಟಿಫಿಕೇಶನ್ ಮಾಡಿದ್ದೀರಿ ಇದನ್ನ ವಾಪಸ್ ತಗೋಬೇಕು, ಸರ್ಕಾರ ಅಂತ ಹೇಳಿ ವಾಪಸ್ ತಗೋಬೇಕು, ಹೊಸ ನೋಟಿಫಿಕೇಶನ್ ಮಾಡಬೇಕು. ಶನ್ಮಾತ್ಮನ ದೇವಸ್ಥಾನದಿಂದ ಈಚೆಗೆ ತಗೋಬೇಕು. ಕೆಳಗಡೆ ತಗೊಂಡ್ರೆ ನಾವು ಹೋರಾಟ ಮಾಡೇ ಮಾಡ್ತೀವಿ. ಜನ ಎಲ್ಲ ನಮ್ಮ ಹಿಂದೆ ಇರ್ತಾರೆ. ನಾವು ನಗರಸಭೆ ಏನು ನಿರ್ಣಯ ತಗೊಂಡ್ರೆ ನಗರಸಭೆ ಪರವಾಗಿ ನಾವು ಇರ್ತೀವಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಈ ಕಾರ್ಯವನ್ನ ಅವರು ಮಾಡಿರೋದು ಯಾವ ಒಂದು ಉದ್ದೇಶ ಇಟ್ಕೊಂಡು ಮಾಡಿದಾರೆ ಗೊತ್ತಿಲ್ಲ. ಆದರೆ ಯಾವುದೇ ಒಂದು ಧರ್ಮದ ಧಾರ್ಮಿಕತೆಗೆ ಧಕ್ಕೆಯನ್ನು ತರದೇ ಇರೋ ರೀತಿಯಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಎಲ್ಲರನ್ನು ಪರಿಗಣನೆ ತೆಗೆದುಕೊಂಡು ಈಗ ಆಗಿರೋ ನೋಟಿಫಿಕೇಶನ್ನ ಕ್ಯಾನ್ಸಲ್ ಮಾಡಿಸಿ ಏನು ಜನಾಭಿಪ್ರಾಯ ಇದೆ ಅದರ ಪ್ರಕಾರ ಆ ಒಂದು ನೋಟಿಫಿಕೇಶನ್ ತಂದು ಅಭಿವೃದ್ಧಿ ಕಾರ್ಯವನ್ನು ಮಾಡಿದ್ರೆ
ಈ ರಾಮನಗರದ ಜನ ಯಾರೂ ನಿಮಗೆ ಸಹಕಾರವನ್ನು ನೀಡಲ್ಲ ಅನ್ನೋ ಮಾತಿಲ್ಲ. ಹಾಗಾಗಿ ನೀವು ಅಂಥ ಕಾರ್ಯವನ್ನು ಮಾಡಿದ್ರೆ ನಿಮಗೆ ಒಳ್ಳೆ ಹೆಸರಿರುತ್ತೆ. ಇಲ್ಲ ಅಂದರೆ ನಿಮ್ಮ ವಿರುದ್ಧ ಈಗೇನು ಸೂರ್ಯ ಅವರು ಹೇಳಿದ್ರು, ಮತ್ತು ಎಲ್ಲರೂ ಇವತ್ತೇನು ಇಲ್ಲಿ ನಿಮ್ಮ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದಾರೆ, ಅವರೆಲ್ಲರೂ ಮತ್ತೆ ನಿಮ್ಮ ವಿರುದ್ಧವಾಗಿ ನಿಂತ್ಕೊಳ್ಬೇಕಾಗತ್ತೆ. ಸೊ